ಸೊ ಇವತ್ತು ಸುಂಟಿಗೊಪ್ಪ ಹೊರಟಿದ್ದೀವಿ. ಬೈಕ್ದು ಆರ್ ಟಿ ಸಿ ಅಲ್ಲ ಗುರು, ಎಂಥದ್ದು ರಿಜಿಸ್ಟ್ರೇಷನ್ ಚೇಂಜ್ ಮಾಡ್ಸೋಕ್ಕೆ ಅಂತ ನೆನ್ನೆ ಆರ್ ಟಿ ಒದಲ್ಲಿ ಕೊಟ್ಟಿದ್ದೆ. ಈಗ ಎಂಥದ್ದು ಮಿಷನ್ ಟೆಸ್ಟ್ ರಿಪೋರ್ಟ್ ಬೇಕಂತೆ, ಎಕ್ಸ್ಪೈರ್ ಆಗಿಬಿಟ್ಟಿದೆ, ಮಾಡಿಸ್ಕೊಂಬರೋಣ. ಸೊ ಹಂಗೆಲ್ಲ ಹೇಳಿ ಈಗ ಆ್ಯಕ್ಚುಲಿ ಸುಂಟಿಗೊಪ್ಪಕ್ಕೆ ಹೊರಟಿದ್ದೀನಿ. ಸುಂಟಿಗೊಪ್ಪದಲ್ಲಿ ಮಾಡ್ತಾರಂತೆ ಎಮಿಷನ್ ಟೆಸ್ಟು. ಸೊ ನಾನು ಡೆಲ್ಲಿಯಿಂದ ಬರ್ಬೇಕಾದ್ರೆ ಮಾಡಿಸಿದ್ದು, ಬರೀ 3 months ಅಷ್ಟೇ ಅದು ವ್ಯಾಲಿಡಿಟಿ ಇದ್ದಿರುತ್ತೆ. ಹಾಗೇನು ಎಷ್ಟು ಖರ್ಚಾಗುತ್ತೆ ಗೊತ್ತಿಲ್ಲ ಈಗ 12 ಮಾಡ್ಸೋಕ್ಕೆ, ಬಟ್ ಏನೋ ಮಾಡಬೇಕಲ್ಲ, ನೋಡೋಣ. ಸೊ ಪ್ರೀವಿಯಸ್ 2 ವೀಡಿಯೋಗಳು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ನಾನು ದಿಲನ್ ಮಂಜುನಾಥ್ ಅವರೆಲ್ಲ ಹೋಗಿದ್ದಲ್ಲ, ಅದೊಂದು ರೈಡ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಬ್ಲಾಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಕ್ಲಾರಿಟಿನೂ ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಂಡಿದ್ದೀನಿ. ಗೊತ್ತಿಲ್ಲ ನಿಮಗೆ ಹೇಗೆ ಇಷ್ಟ ಆಗಿದೆ, ಎಷ್ಟು ಜನ ನೋಡ್ತಿದ್ದೀರಾ, ಎಷ್ಟು ಜನ ಬಿಡ್ತೀರಾ, ಇನ್ನು ಎಷ್ಟು ಜನ ತಲೆನೇ ಕೆಡಿಸ್ಕೊಳ್ತಿಲ್ಲ ಅಂತ ಗೊತ್ತಿಲ್ಲ. ಬಟ್ ನನ್ನ ಕೈಲಾಗೋದ್ರಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕಾಫಿ ಸೀಸನ್ ಆದ ಕಾರಣ ಹೊರಗಡೆ ಹೋಗೋದೆಲ್ಲ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ. ಯಾವಾಗ ಮಳೆ ಕೊಡ್ತದೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಸುತ್ತಮುತ್ತನೇ ಕವರ್ ಮಾಡ್ಕೊಳ್ತಿದ್ದೀನಿ. ಅಂತೂ ನಾನು 390 ಇರ್ಬೇಕಾದ್ರೆ ಆಲ್ಮೋಸ್ಟ್ ಸುಮಾರೆಲ್ಲ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಶನಿವಾರ ಸಂತೆ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಆ ಕಡೆ ಜಾಸ್ತಿ ನನಗೆ ಯಾರು ಪರಿಚಯ ಇಲ್ದಿರೋ ಕಾರಣ ನೋಡ್ಬೇಕಿನ್ನು. ಸೊ ಇನ್ ಕೇಸ್ ಯಾರು ಆ ಕಡೆ ಪರಿಚಯ ಇದ್ದರೆ ನನಗೆ ಒಂದು ಸಲ DM ಮಾಡಿ, ಸೊ ದ್ಯಾಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಶನಿವಾರ ಸಂತೆ ಕಡೆ. ಏನಂತೀರಾ? ಹೇಗಿರೋ ದಿಲನ್ ಇರ್ತದೆ ನನ್ನೊಟ್ಟಿಗೆ, ಅದೊಂದು ಈಗ ಗೌಜಿ ಈಗ ಒಂದು ರೈಡಿಂಗ್ ಪಾರ್ಟ್ನರ್ ಸಿಕ್ಕಿರೋದು ನನಗೆ. ಹಾಗೆ ಎಮಿಷನ್ ಟೆಸ್ಟ್ ಮಾಡಿಸೋಣ. ಇದೊಂದು ಹಾಳು ಬಿದ್ದ ರೋಡ್ಗುರು ಬಾಯಲ್ಲಿ ಬರಬಾರ್ದೆಲ್ಲ ಬರ್ತದೆ. ಈ ಸಲ ಗೇಟಿಗೆ ಒಂದು ಬ್ಯಾನರ್ ಅಂಟಿಸ್ಬಿಡ್ತೀನಿ, ಓಟ್ ಕೇಳಕ್ಕೆ ಬರೋರು ದಯವಿಟ್ಟು ಮನೆ ಗೇಟ್ ಒಳಗಡೆ ಕಾಲು ಇಡಬೇಡಿ ಅಂತ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಎಲ್ಲ ಮನೆಗೆ ಓಡೋಡು ಬಂದುಬಿಡ್ತಾರೆ. ಇವಾಗಂತೂ ರೋಡ್ ಮಾಡೋಕ್ಕಾಗೋದಿಲ್ಲ. ಖುಷಿ ಆಯ್ತದೆ ಗುರು, ಏನೇ ಹೇಳು, ಓಡಿಸೋಕ್ಕೆ ಏನೋ ಒಂಥರ ಖುಷಿ. ಈಗ 6000 RPMನ ಏನಾರು ಮಾಡಿ ಸರಿ ಮಾಡಬೇಕಲ್ಲ, ಏನು ಮಾಡ್ಬೋದು ಅಂತ ಗೊತ್ತಾಯ್ತಿಲ್ಲ. ಈ ಬೈಕ್ನಾಗ RTOಗೆ ಬೇರೆ ತಗೊಂಡು ಹೋಗ್ಬೇಕಂತೆ. ಇನ್ನು ಸೌಂಡ್ ಕೇಳಿ ಇನ್ನೇನು ಹೇಳ್ತಾರೆ ಗೊತ್ತಿಲ್ಲ. ಅಂದರೆ ಇದು 100cc ಏನು ದೊಡ್ಡ ಸೌಂಡ್ ಕೊಟ್ಟಿರೋದಲ್ಲ, 600cc ಸೌಂಡು 600cc ಬರ್ತದಷ್ಟೇ. ಈ ರೋಡನ್ನು ಹಾಳಾಗೋಯ್ತು ಗುರು, ಚೆನ್ನಾಗಿತ್ತು. ಅದು ಶಾಶ್ವತವಲ್ಲ. ನನಗೆ ಬೆನಲ್ಲಿ 600 GT ಇತ್ತು ಗೊತ್ತಾ ಒಂದು ಟೈಮಲ್ಲಿ, ನನ್ನ ಕೈಲಲ್ಲ, ಒಟ್ಟರೆ GT ಅಂತ ಹೇಳೋ ಮಾಡಲಿತ್ತು. ಇದು ಸ್ಟ್ರೀಟ್ ನೇಕೆಡು, ಅದು ಟೂರಿಂಗು. ಸೊ ಆ ಬೈಕ್ ಮೇಲೂ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತಾಯ್ತಾ. ಬಟ್ ಇದ್ರಿಗಿಂತ ಹೆವಿ ಅಂತ ಫೀಲ್ ಆಗುತ್ತೆ, ಅದು ಸಿಕ್ಕಾಬಡೆ ಹೆವಿ ಇದೆ. ಅದೊಂಥರ 1 in 100 ಕೈಂಡ್ ಆಫ್ ಮೋಟರ್ ಸೈಕಲ್, ಅಂದರೆ 100ರಲ್ಲಿ 1 ಆ ಥರ. ತುಂಬ ಕಮ್ಮಿ ಜನ ತಗೊಂಡಿರೋದು ಅದು, ನನಗೆಲ್ಲೂ ಸಿಗಲಿಲ್ಲ. ನಾನು ಅದನ್ನು ಹುಡುಕಾಡಿದೆ, ಬಟ್ ನನಗೆ ಸ್ಪೆಸಿಫಿಕ್ಕಾಗಿ ಬೆನಲ್ಲಿ 600i ಮೇಲೆ ಎಲ್ಲಿಲ್ಲದ ಲವ್ ಇತ್ತು. ಅದರೊಟ್ಟಿಗೆ ಮನೇಲೆಲ್ಲ ಪೀಡಿಸ್ತಿದ್ದೆ ಸಣ್ಣದರಲ್ಲಿ ಅಂದರೆ ಅದೇ ಲೈಕ್ ಈಗ ಒಂದು 10-12 years ಬ್ಯಾಕು. ತೆಗ್ದಿರೋದು ತೆಗೆಣ. ಅದು ಸ್ಪೆಸಿಫಿಕ್ಕಾಗಿ ರೆಡ್ ಕಲರು. ವಿಷಯ ಅಂದರೆ ರೆಡ್ ಕಲರಿಗೆ ಕಾಸ್ಟ್ಲಿ ಇತ್ತು ಶೋರೂಮಲ್ಲಿ. ಆ್ಯಂಡ್ ನಾರ್ಮಲ್ ಬೇಸ್ ವೇರಿಯಂಟ್ ಅಂದರೆ ವೈಟ್ ಕಲರ್ದು, ಟಾಪ್ ಎಂಡ್ ಬಂದು ಗೋಲ್ಡನ್ ಕಲರ್ದ್ರಲ್ಲಿತ್ತು. ಸೊ ನನಗೆ ರೆಡ್ ಕಲರ್ ಮೇಲೆ ಸಿಕ್ಕಾಬಟ್ಟೆ ಕಂಡಿತ್ತು. ಲೈಕ್ ಸಣ್ಣದ್ರಿಂದ ಮೈಂಡ್ ಸೆಟ್ ಹೇಗೆ ಅಂದರೆ, ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ವೈಟ್ ಕಲರ್ ಕಾರ್ಗಳಂದರೆ ಏನೋ ಒಂದು ಒಳ್ಳೆಯದು, ಅಥವಾ ರೀಸೇಲ್ ವ್ಯಾಲ್ಯೂ ಚೆನ್ನಾಗಿರ್ತದೆ ಅಂತ ಹೇಳೋ ಒಂದು ಮೈಂಡ್ ಸೆಟ್ ಎಲ್ಲರಿಗೂ. ಸೊ ಆವಾಗ ಸರಿ ಏನೋ ತೆಕ್ಕಡೋದೇ ಹೆಚ್ಚು, ವೈಟ್ ತೊಗೊಳ್ಳೋಣ ಅಂತ ಏನೆಲ್ಲ ಕನಸುಗಳು ಗುರು. ಆ ಕನಸುಗಳಿಗೆ ತಾನೇ ಬುಡ ರೆಕ್ಕೆ ಪುಕ್ಕ ಏನಿತ್ತಿಲ್ಲ, ಹಾಗೆಲ್ಲ ಹೇಳಿ ಬೈದಲ್ಲಿ. ಅಯ್ಯೋ ಏನು ಅಂತ ಹೇಳೋದು. ನನಗೆ ಗರ್ಲ್ ಫ್ರೆಂಡ್ ಸಿಕ್ಕಿದ್ದಿದ್ರೆ ಇಷ್ಟು ಖುಷಿ ಆಯ್ತಿರ್ಲಿಲ್ವೇನೋ, ಸೀರಿಯಸ್ಲಿ ಮಾತ್ರ. ನಿಜ ಅಲ್ವಾ? ಯೋಚನೆ ಮಾಡಿದ್ದಿಲ್ಲ ಇದೊಂದು ವಿಷಯನ. 3000-4000 RPM ಸರಿಯಾಗಿದೆ. ಈಗ 6000 RPM ಬಾಡಿ 9 ಆಗಿಬಿಟ್ಟಿದೆ. ಗ್ಲೌಸ್ ಹಾಕ್ಕೊಳ್ಬೇಕು ಗುರು, ಗ್ಲೌಸ್ ಹಾಕೊಂಡ್ರೆ ಒಂಥರ ಫೀಲೇ ಬೇರೆ. ಶೀತ ಆಗಿ ಲಿಟ್ರಲ್ಲಿ 3 ವಾರ ಆಯ್ತಾಯ್ತಾ. ಅವತ್ತು ಗೆಸ್ಟ್ ಬಂದಿದ್ರು ಅಂತ ಹೇಳ್ಬಿಟ್ಟು ರಾತ್ರಿ 12 ಗಂಟೆಗೆ ಬೆಳಗ್ಗೆ 6 ಗಂಟೆಗೆಲ್ಲ ಓಡಾಡ್ಬಿಟ್ಟೆ. ಫುಲ್ಲು ಫಾಗ್ ಇತ್ತು, ಮಿಸ್ಟು ಅದು. ಮತ್ತು ಆ್ಯಕ್ಚುಲಾಗಿ ಮಿಸ್ಟಲ್ಲಿ ಬೆಳಗ್ಗೆ ಓಡಾಡ್ಬಿಟ್ರೆ ಶೀತ ಆಗೋದು ಗ್ಯಾರಂಟಿ. ಬಟ್ ಇಷ್ಟು ದಿನ ಇರುತ್ತೆ ಅಂತ ನನಗೂ ಗೊತ್ತಿತ್ತಿಲ್ಲ ಗುರು. ಗದ್ದೆಯಲ್ಲಿ ಬೆಳೆ ಬಂದಿದೆ. ನಮ್ಮ ಕೊಡಗುದು ಮೇಜರ್ ಹಬ್ಬ, ಪ್ರಮುಖ ಹಬ್ಬ ಹುತ್ತರಿ ಅಥವಾ ಪುತ್ತರಿ. ಡಿಸೆಂಬರ್ 4ಕ್ಕೆ ಎಲ್ಲ ಸೆಟ್ ಆಗಿದ್ದೀವಿ ಗೌಜಿ ಮಾಡೋಕ್ಕೆ. ಅದು ಪ್ಯೂರ್ ವೆಜ್ ಆಯಿತಾ, ನಾನ್ ವೆಜ್ ಅಲ್ಲ. ಸೊ ಇದೆಲ್ಲ ಕದ್ರು ಕುಯ್ತಾರೆ. ಆ ಟೈಮಲ್ಲಿ ಒಂದು ಬ್ಲಾಗ್ ಮಾಡ ಸಕ್ಕತ್ತಾಗಿರ್ತದೆ. ಏನಂತೀರಾ? ಬೇಕಾದಾಗ ನ್ಯೂಟ್ರಲ್ ಬೀಳಲ್ಲ ಆಯಿತಾ, ಸುಮ್ಮನೆ ಬಿದ್ಕೊಳ್ತದೆ ಮುಟ್ಟಿದ್ರೆ ಒಂದೊಂದ್ಸಲ. ಗ್ಲೌಸ್ ಹಾಕಿದಾಗ ಓಡಿಸೋ ಫೀಲೇ ಬೇರೆ, ಕಂಫರ್ಟ್ನೆಸ್ಸೇ ಬೇರೆ. ಗ್ಲೌಸ್ ಇಲ್ಲದೆ ಓಡಿಸ್ಬೇಕಾದ್ರೇನು ಅದ್ರ ಮಜಾನೇ ಬೇರೆ, ಗಾಡಿ ಫುಲ್ ಫೀಲ್ ಆಗುತ್ತೆ.
ಅಂದರೆ ಲಾಂಗ್ ರೈಡಿಗೆಲ್ಲ ಆಗುತ್ತೆ ಆಯಿತಾ, ಅಥವಾ ಹಾರ್ಡ್ ಕೋರ್ ಆಫ್ ರೋಡಿಂಗಿಗೆಲ್ಲ ಗ್ಲೌಸ್ ಬೇಕಾಗುತ್ತೆ. ಕೋರಿ ಬೇರೆ ಕಮ್ಮಿ ಇದೆ, ಸ್ವಲ್ಪ ಸೇವ್ ಮಾಡ್ಕೊಂಡು ಬ್ಲಾಗ್ ಮಾಡೋಣ. ಎಸ್ ಪಿ ಎಲ್ಲ ಓಡಾಡ್ತಿದ್ದಾರೆ. ನೆನ್ನೆನೋ ಇತ್ತಂತೆ RTOದಲ್ಲಿ. ಶುಂಠಿಗೊಪ್ಪದಲ್ಲಿದ್ದೀನಿ ಈಗ. ಸೊ ಇವತ್ತೇನು ಫುಲ್ ಖಾಲಿ ಕಾಣಿಸ್ತಿದೆ ಶುಂಠಿಗೊಪ್ಪ. ಇಲ್ಲಿ ಎಮಿಷನ್ ಟೆಸ್ಟ್ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ ಆಯಿತಾ, ಬಟ್ ಶುಂಠಿಗೊಪ್ಪದಲ್ಲಿ ಇದೆ ಅಂತ ಹೇಳೋದು ಗೊತ್ತು. ಕೆಳಗೊಂದು ಕಡೆ ಇನ್ಶೂರೆನ್ಸ್ ಎಲ್ಲ ಮಾಡ್ತಾರೆ, ಅದ್ರ ಪಕ್ಕದಲ್ಲಿ ಇದೆ ಅಂತ ಡ್ಯಾಡಿ ಹೇಳಿದರು. ನೋಡೋಣ ಹೋಗ್ಬಿಟ್ಟು ಏನು ಕತೆ ಅಂತ ಅಲ್ವಾ. ಹಂಗಲ್ಲಾಗಿ ಒಟ್ಟಾರೆ ಶುಂಠಿಗೊಪ್ಪದಲ್ಲಿ ಎಮಿಷನ್ ಟೆಸ್ಟ್ ಎಲ್ಲ ಮುಗೀತು. ಸರಿ ಅಂತ ಹೇಳ್ಬಿಟ್ಟು ಹೊರಟೆ ಇನ್ನು ಮನೆಗೆ. ಎಂತ ಮಾಡೋದು, ಶುಂಠಿಗೊಪ್ಪದಲ್ಲಿ ಪಾರ್ಕಿಂಗು ಇಲ್ಲ, ಎಲ್ಲ ಸುತ್ತಾಡ್ಕೊಂಡಿರೋಣ, ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಅಣ್ಣ ಒಂದು 500ಗೆ ಪೆಟ್ರೋಲ್ ಹಾಕ್ಯೋಣ. ಒಂದು 500 ರೂಪಾಯಿ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡೆ, ಬೇಕಲ್ಲ ಸೇಫ್ಟಿಗೆ ಇನ್ನು ಓಡಾಡೋಕ್ಕೆ ಆಯಿತಾ. ತೀವಾರ್ ಕುಲೈ ನಡುವಂಗ ಬಸ್ ಆಗೋದು. ಮಿಷನ್ ಟೆಸ್ಟ್ ಆಯಿತು, ಇನ್ನು ಫೋಟೋ ಡಾಕ್ಯುಮೆಂಟ್ ಮಾಡಿಬಿಟ್ಟು ಕಳಿಸ್ಬೇಕು ಮಡಿಕೇರಿ RTOಕ್ಕೆ. ಪುಣ್ಯಕ್ಕೆ ಬರೋಕ್ಕೆ ಹೇಳಿಲ್ಲ ನೋಡಿ. ಈಗ ಸರ್ಪ್ರೈಸಿಂಗಾಗಿ ನ್ಯೂಟ್ರಲ್ ಬೀಳುತ್ತೆ, ಇಲ್ಲಾಂದರೆ ಬೇಕು ಅಂದರೂ ಕೂಡ ನ್ಯೂಟ್ರಲ್ ಬೀಳೋದಿಲ್ಲ. ನನಗೆ ಯಾಕೋ ಈ ಕವಾಸಕಿ KLX 230 ಮೇಲೆ ಯಾಕೋ ಸ್ವಲ್ಪ ಕಣ್ಣಿದೆ. ಒಂದ್ಸಲ ಟೆಸ್ಟ್ ರೈಡ್ ನೋಡಬೇಕು, ತೊಗೊಳಕ್ಕೆಲ್ಲ ಕಣ್ಣಿರೋದು, ಓಡ್ಸೋಕ್ಕೆ ಯಾವಂತ ಹೇಳ್ತಾನೆ. ಇನ್ನೇನಾದ್ರು ಮನೇಲಿ ವಾಯ್ಸ್ ಎತ್ತಿದ್ರೆ 100% ತೋಟದಲ್ಲಿ ಬಿದ್ದಿರೋ ಬಡಿಗೆ ತಗೊಂಡು ಬಡಿತಾರೆ. ಎಷ್ಟು ಚಂದ ಅಲ್ಲ. ಹಾಗೆಲ್ಲ ಹೇಳಿ ಒಟ್ಟಾರೆ ನಮ್ಮ ದಿನ ಹಿಂಗೆಲ್ಲ ಹೋಯ್ತಿದೆ. ಮನೆಯಿಂದ ಶುಂಠಿಗೊಪ್ಪದಿಂದ ಮನೆ, ಪುನಃ ಸಾಯಂಕಾಲ ಕಾಫಿ ಪಲ್ಪರಿಗೆ ಬೇರೆ ಹೋಗ್ಬೇಕು. ಅರೇಬಿಕಾ ಚೆನ್ನಾಗಿದೆ ಏನೋ ಒಂಥರ ದಿನ. ಸ್ಪೀಡು ರಿಯಲ್ ಆಗಿ ತೋರಿಸೋದು, ಸುಮ್ಮನೆ 80 ತೋರಿಸೋದು ನಂಗೆ ಅರ್ಥ ಆಗಲ್ಲ ಗುರು. ನೈಟ್ ರೈಡ್ ಹೋಗೋಣ ಅಂದರೆ ಇದರಲ್ಲಿ ಹೆಡ್ಲೈಟ್ 3 ಕಾಸಿ ಪ್ರಯೋಜನ ಇಲ್ಲ. ಫಾಗ್ ಲೈಟ್ ಕೂಡ್ಸೋಣ ಅಂದರೆ ಕ್ಲ್ಯಾಂಪ್ ಕೂಡ್ಸೋಕ್ಕೆ ಒಂದು ಸ್ವಲ್ಪನೂ ಜಾಗ ಇಲ್ಲ. ಎಲ್ಲಿ ಕೂಡ್ಸೋಣ ಅಂತ ಯೋಚನೆ ಮಾಡಿ ಕ್ಲ್ಯಾಂಪನ್ನ ರೆಡಿ ಮಾಡಿಸೋಣ ಅಂದರೆ ಕ್ಲ್ಯಾಂಪೇ ರೆಡಿ ಮಾಡ್ತಾರಂತನೂ ಗೊತ್ತಿಲ್ಲ. 390 ಫುಲ್ ಹಬ್ಬ ಮಾಡಿಟ್ಟಿದ್ದೆ. ಅದು ಟಾಪ್ ಬಾಕ್ಸು, ಜರ್ರಿ ಕ್ಯಾನ್ಸು, ಫಾಗ್ ಲ್ಯಾಂಪ್ಸು, SC ಪ್ರಾಜೆಕ್ಟು, ಅದು ಇದು ಅಂತೆಲ್ಲ ಹೇಳಿ ಒಟ್ಟಾರೆ ಹಬ್ಬ ಮಾಡಿದ್ದೆ. ಈಗ ಇದರಲ್ಲಿ ಒಂದು ಫಾಗ್ ಲ್ಯಾಂಪ್ ಕೂಡ್ಸೋಣ ಅಂದರೂ ಆಯ್ತಿಲ್ಲಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫಾಗ್ ಲ್ಯಾಂಪ್ ಲಿಟ್ರಲಿ ಬೇಕೇ ಬೇಕು ನನಗೆ, ಯಾಕೆಂದರೆ ಹಗಲೊತ್ತಿಗಿಂತ ಜಾಸ್ತಿ ರಾತ್ರಿ ಗಾಡಿ ಓಡಿಸೋಕ್ಕೆ ನನಗೆ ಇಷ್ಟ. ಮೊದಲ ಆಗಿಬಿಟ್ಟು ಮನೆಗೆ ಬಂದು ತಲುಪಿದೆ. ಈಗ ಬಂದು ತಲುಪಿದಲ್ಲ, ನೆನ್ನೆ ಬಂದು ತಲುಪಿದೆ. ಸೊ ನೆನ್ನೆ ಮನೆಗೆಲ್ಲ ಬಂದು ಕಾಫಿ ಕೆಲಸಗಳು ಅದು ಇದು ಅಂತೇಳಿ ಅದು ಹೋಮ್ ಸ್ಟೇ ಕಡೆ ಹೋಗಿ ಬರೋಣ ಅಂತೇಳಿ ಹೊರಟೆ. ವೆದರ್ ತುಂಬ ಚೆನ್ನಾಗಿದೆ, ಈಗ ಚೆನ್ನಾಗಿರೋದಲ್ಲ, ಚಳಿ ಇದೆ ನೋಡಿ. ಅರ್ಬಿ ಎಲ್ಲ ಹಣ್ಣಾಗ್ಬಿಟ್ಟಿದೆ ಫುಲ್ಲು. ಹಾಗೆ ಕುಯ್ಯಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಬನ್ನಿ ಹೋಮ್ ಸ್ಟೇ ಕಡೆ ಹೋಗಿ ಬರೋಣ. ಹಾಗೆ ಹೊಳೆನೂ ನೋಡ್ದಂಗೆ ಆಯಿತು. ಫುಲ್ ಫಾಗ್ ಇತ್ತು ಗುರು, ಈಗ ಒಂದೇ ಸಲ ಎಲ್ಲ ಕ್ಲಿಯರ್ ಹಾಕೊಂಬಿಡ್ತು. ಸರಿ ಅಂತ ಹೇಳ್ಬಿಟ್ಟು ಈಗ ಹೊಳೆ ಹತ್ರ ಬಂದು ಈ ಸರಿ ಅಂತ ಹೇಳೋ ಒಂದು ವಿಷಯನ ನಾನು ಕಟ್ ಮಾಡಿ ತೆಗಿಬೇಕು ಗುರು ನನ್ನ ವೀಡಿಯೋದಿಂದ. ಅಂದರೆ ಮಾತಾಡ್ಬೇಕಾದ್ರೆ ಕಟ್ ಮಾಡಿ ಬಿಡ್ಬೇಕದು, ಹಾಗಲ್ಲ. ಇದು ಸಹ ಈ ವರ್ಡ್ ಕೂಡ ಹಾಗಲ್ಲ ಪುನಃ. ಸೊ ಕೂಡ ಹೇಳ್ಬಾರ್ದು ಆ್ಯಕ್ಚುಲಿ, ಸೈಕ್ ಆಗಿಬಿಟ್ಟಿದೆ ಗುರು. ಹೊಳೆ ಹತ್ರ ಬಂದು ತಲುಪಿದೆ. ನೀರು ಇಷ್ಟು ಇಳಿದಿದೆ, ಇನ್ನು ನೀರೆಲ್ಲ ಇಳಿದ ಮೇಲೆ ಸ್ವಲ್ಪ ಓಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಮೂಗು ಪುನಃ ಚುಚ್ಚಿದಂಗೆ ಆಯಿತು. 3 ವಾರದ ಹಿಂದೆ ಈ ಥರ ಚುಚ್ಚಿರೋ ಶೀತ ಇವತ್ತು ಕಮ್ಮಿ ಆಗಲಿಲ್ಲ. ಸರಿ ಕೋಲ್ಡ್ ಇದೆ ಗುರು. ಟೆಂಪ್ರೇಚರ್ 18 ಡಿಗ್ರೀಸ್ ಇದ್ದರೂ ಕೂಡ ಹ್ಯೂಮಿಡಿಟಿ ತುಂಬ ಲೋ ಇದೆ, ಅದಕ್ಕೆ ಕಾಟ ಆಯ್ತಿರೋದು. ಟೂತ್ ಬೈಟಿಂಗ್ ಕೋಲ್ಡ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ಆಲ್ಮೋಸ್ಟ್ ಈ ಮಂತ್ ಎಂಡಲ್ಲಿ ಅಥವಾ ಡಿಸೆಂಬರ್ 15th ಒಳಗಡೆ ಅಲ್ಲೆಲ್ಲೋ ಇರ್ತದೆ. ಸ್ವಲ್ಪ ಇಳಿಲಿ. ಈ ವರ್ಷ ಇಡೀ ಫುಲ್ ನೀರು ನೋಡಿ ನನಗೂ ಬೋರ್ ಆಗೋಗ್ಬಿಟ್ಟಿದೆ. ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಇಷ್ಟೇ, ಬರೀ ಇವತ್ತು ಬೆಳಗ್ಗೆದಲ್ಲ, ನೆನ್ನೆದು ಬೈಕ್ ರೈಡು ಸೇರಿಬಿಟ್ಟು, ಅಂದರೆ ಶಾರ್ಟ್ ರೈಡ್ ಅಲ್ಲ ಸೇರಿಬಿಟ್ಟು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು. ಇಷ್ಟ ಆಗಿದ್ರೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು